1 ಅರಸುಗಳು 17ನೇ ಅಧ್ಯಾಯ 1ನೆಯ ವಾಕ್ಯ. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬೀಯನಾದ ಎಲೀಯ ಎಂಬವನು ಆಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ಈ ವಾಕ್ಯದಲ್ಲಿ ಎಲೀಯನು ಆಹಾಬನ ಮುಂದೆ ನಿಂತು ದೇವರ ಮಾತುಗಳನ್ನು ಹಾಗೆ ಪ್ರವಾದಿಸಿದಂಥ ಬಗೆಯನ್ನ ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಇಸ್ರಾಯೇಲ್ಯರು ದೇವರಿಗೆ ವಿರೋಧವಾಗಿ ಪಾಪಗಳನ್ನು ಮಾಡಿ ದೇವರನ್ನು ಬಿಟ್ಟು ಬಾಳ್ ದೇವರುಗಳನ್ನು ಪೂಜೆ ಮಾಡುತ್ತಾ ಇದ್ದದ್ದರ ನಿಮಿತ್ತವಾಗಿ ದೇವರವರ ಮೇಲೆ ಕೋಪಗೊಂಡು ಕೆಲವೊಂದು ಕೇಡುಗಳನ್ನ, ನಷ್ಟಗಳನ್ನ, ಕಷ್ಟಗಳನ್ನ ಅನುಮತಿಸುತ್ತಾ ಈಗ ಪ್ರವಾದಿಯಾದಂಥ ಎಲೀಯನ ಮೂಲಕವಾಗಿ ತಿಳಿಸುತ್ತಾ ಇದ್ದಾರೆ. ದೇಶದಲ್ಲಿ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂಬುದಾಗಿ. ಎಲೀಯನಿಗೆ ದೇವರಿದನ್ನು ಹೇಳೆಂಬುದಾಗಿ ಹೇಳುವಾಗ ಅವನು ಯಾವುದರ ಬಗ್ಗೆಯೂ ಚಿಂತೆ ಮಾಡದೆ ನೇರವಾಗಿ ಹೋಗಿ ಹಾಗೆ ಹೇಳಿದನು. ಅವನು ಹೇಳಿದ ಮರು ಕ್ಷಣದಿಂದಲೇ ದೇವರ ಮಾತುಗಳು ನೆರವೇರುವುದಕ್ಕೆ ಪ್ರಾರಂಭವಾದವು. ಅವನ ಬಾಯಿಂದ ಮಾತುಗಳು ಹೊರಟ ಮೇಲೆ ದೇಶದಲ್ಲಿ ಮಳೆಯಾಗಲಿ ಮಂಜಾಗಲಿ ಬೀಳಲಿಲ್ಲ. ಆ ಸಮಯದಲ್ಲಿ ಸಾಧಾರಣ ವ್ಯಕ್ತಿಗಳ ಹಾಗೆ ನಾವು ಯೋಚಿಸುವುದಾದರೆ, ದೇವರೇ, ಮಳೆಯಾಗಲಿ ಮಂಜಾಗಲಿ ಇಲ್ಲದೆ ಇರುವಾಗ ಜನರಿಗೆ ತಿನ್ನುವುದಕ್ಕೆ ಏನು ಇರುವುದಿಲ್ಲ, ಆ ಸಮಯದಲ್ಲಿ ನಾನು ಹೇಗೆ ಜೀವಿಸುವುದೆಂಬುದಾಗಿ ಎಲೀಯನೊಂದು ಪ್ರಶ್ನೆಯನ್ನ ಮಾಡಿರಬೇಕಿತ್ತು. ಆದರೆ ಎಲೀಯನು ಅಂತಹ ಒಂದು ಸ್ವಭಾವವನ್ನ ಹೊಂದಿರದವನಾಗಿದ್ದನು. ಅವನ ಸ್ವಭಾವವು ದೇವರು ಏನು ಹೇಳುತ್ತಾರೋ ಅದನ್ನು ಮಾಡಿ ಮುಗಿಸುತ್ತೇನೆ, ಮುಂದಿನ ವಿಷಯಗಳನ್ನ ದೇವರು ನೋಡಿಕೊಳ್ಳುತ್ತಾರೆಂಬಂತ ಒಂದು ದೃಢತೆಯಲ್ಲಿ ಜೀವಿಸಿದಂತ ನಿಮಿತ್ತವಾಗಿ ಆಹಾಬನ ಮುಂದೆ ನಿಂತು ಧೈರ್ಯವಾಗಿ ಆ ಮಾತುಗಳನ್ನು ಪ್ರಕಟಿಸುವಂತೆ ಕಾರ್ಯಗಳು ನಡೆದವು. ಅದರ ನಂತರ ದೇವರೇ ಎಲೀಯನ ಆಹಾರದ ಕುರಿತಾಗಿ ಯೋಚಿಸಿ ಅವನಿಗೆ ಕೇರೆತ್ ಹಳ್ಳದ ಬಳಿ ಹೋಗಿ ವಾಸಿಸುವಂತೆ ಹೇಳಿದರು. ಅಲ್ಲಿ ಕಾಗೆಗಳಿಗೆ ಅವನಿಗೋಸ್ಕರ ಆಹಾರವನ್ನು ತಂದು ಕೊಡುವುದಕ್ಕೆ ಅಪ್ಪಣೆಯನ್ನು ಕೊಟ್ಟರು. ಕೆಲವು ದಿನಗಳಾದ ಮೇಲೆ ದೇವರು ಪುನಃ ಎಲೀಯನ ಸಂಗಡ ಮಾತನಾಡಿ, ನೀನು ಚಾರಫ್ತಾ ಊರಿನ ಒಬ್ಬ ವಿಧವೆಯ ಮನೆಗೆ ಹೋಗೆಂಬುದಾಗಿ ಹೇಳಿದರು. ಅದರ ವಿಷಯವಾಗಿ ಕೂಡ ಎಲೀಯನು ಏನೇ ಪ್ರಶ್ನೆಗಳನ್ನ ಮಾಡದೆ ದೇವರು ಹೇಳಿದ್ದನ್ನು ಹಾಗೆ ವಿಧೇಯತೆಯಿಂದ ಅನುಸರಿಸಿ ನಡೆದುಕೊಂಡನು. ಅಂದ್ರೆ ಎಲೀಯನಿಂದ ನಾವು ಕಲಿಯಬೇಕಂತ ಒಂದು ಮುಖ್ಯವಾದಂತ ವಿಷಯ, ದೇವರು ಏನು ಹೇಳುತ್ತಾರೋ, ದೇವರು ನಮ್ಮಿಂದ ಏನನ್ನು ಆಗ್ರಹಿಸುತ್ತಾರೋ ಅದನ್ನು ನೇರವಾಗಿ ಸ್ಪಷ್ಟವಾಗಿ ನೆರವೇರಿಸಬೇಕು. ಅದರ ನಂತರ ನಮಗೇನಾಗುತ್ತದೆ, ನಮಗೆಲ್ಲಿಂದ ಸಿಗುತ್ತದೆ, ನಮ್ಮ ಜೀವನ ಹೇಗೆ, ಇದ್ಯಾವುದರ ಬಗ್ಗೆ ಕೂಡ ಯೋಚಿಸುವಂತ ಅವಶ್ಯಕತೆ ಇಲ್ಲ. ದೇವರು ಹೇಳಿದ ಮೇಲೆ ಅದನ್ನ ನೆರವೇರಿಸಿ, ದೇವರೇ ನೆರವೇರಿಸಿದೆ ಎಂಬುದಾಗಿ ಹೇಳುವುದರಲ್ಲಿ ಇರುವಂತಹ ಸಂತೋಷ ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ. ಆ ರೀತಿಯಾಗಿ ದೇವರ ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡುವಂತವರನ್ನ ದೇವರೇ ನೋಡಿಕೊಳ್ಳುತ್ತಾರೆ. ಅಂತವರ ಪ್ರತಿಯೊಂದು ಕಾರ್ಯಗಳು, ಪ್ರತಿಯೊಂದು ವಿಷಯಗಳು ಕೂಡ ದೇವರಿಂದಲೇ ತಕ್ಕ ಸಮಯದಲ್ಲಿ ಒದಗಿಸಲ್ಪಡುತ್ತದೆ. ಒಂದು ವೇಳೆ ಅವರು ಕೇಳಿದರೂ ಕೇಳದೆ ಇದ್ದರೂ ಕೂಡ ದೇವರವರನ್ನು ಪೋಷಿಸಿ ವಿಶೇಷವಾಗಿ ಆಶೀರ್ವದಿಸಿ ಸಂತೃಪ್ತಿ ಪಡಿಸುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ಹೇಳಿದಂತಹ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಅಯ್ಯೋ ಇದಿಲ್ಲ ಅದಿಲ್ಲ ಎಂಬುದಾಗಿ ಹೇಳಿಕೊಂಡು, ಅಥವಾ ಇದನ್ನು ಮಾಡಿದರೆ ಭವಿಷ್ಯತ್ ಕಾಲ ಹೇಗೆ, ನನಗೆ ಅದು ಹೇಗೆ ಸಿಗುತ್ತದೆ, ಇದು ಹೇಗೆ ಸಿಗುತ್ತದೆ ಎಂಬುದಾಗಿ ನೆಪಗಳನ್ನು ಹೇಳಿಕೊಂಡು ಭಯದಲ್ಲಿ ಜೀವಿಸಬೇಡಿ. ದೇವರು ಹೇಳಿದ್ದನ್ನು ಮಾಡುವುದರಲ್ಲಿ ಆಸಕ್ತರಾಗಿರಿ. ಅದನ್ನು ನೆರವೇರಿಸಲಿಕ್ಕೆ ತೀವ್ರತೆಯನ್ನು ತೋರಿಸಿರಿ. ಬೇಗ ಅದನ್ನು ನೆರವೇರಿಸಿ ಮುಗಿಸಿರಿ. ಮಿಕ್ಕ ಎಲ್ಲ ಕಾರ್ಯಗಳನ್ನು ಕರ್ತನೆ ತಕ್ಕ ಸಮಯಗಳಲ್ಲಿ ಪೋಷಿಸಿ ವಿಶೇಷವಾಗಿ ನಿಮ್ಮ ಜೀವಿತಗಳನ್ನು, ಭವಿಷ್ಯತ್ ಕಾಲವನ್ನು ಆಶೀರ್ವದಿಸಿ ಘನಪಡಿಸುತ್ತಾರೆ. ಆ ರೀತಿಯಾಗಿ ನಮ್ಮನ್ನು ಪೋಷಿಸಿ ಆಶೀರ್ವದಿಸಿ ನಮ್ಮ ವಿಷಯದಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ತೋರ್ಪಡಿಸಿ ಘನಪಡಿಸುವಂಥ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಎಲೀಯನು ನೀನು ಹೇಳಿದಂಥ ಕಾರ್ಯಗಳನ್ನು ನೆರವೇರಿಸುವುದರಲ್ಲಿ ಮಾತ್ರ ಗಮನವಾಗಿದ್ದನು. ತನ್ನ ಜೀವಿತ ಹೇಗೆ, ತನ್ನ ದಿನಗಳು ಹೇಗೆ, ಭವಿಷ್ಯತ್ ಕಾಲ ಹೇಗೆ, ಇದ್ಯಾವುದರ ಬಗ್ಗೆ ಕೂಡ ಅವನು ಯೋಚಿಸದೆ ಅಪ್ಪ ನಿನ್ನ ಪೂರ್ಣವಾಗಿ ಅವಲಂಬಿಸಿಕೊಂಡಂಥ ನಿಮಿತ್ತವಾಗಿ, ಆಶ್ರಯಿಸಿಕೊಂಡಂಥ ನಿಮಿತ್ತವಾಗಿ ನೀನು ಅವನ ವಿಷಯವಾಗಿ ಕಾಳಜಿಯನ್ನು ತೋರಿಸಿ ಅವನಿಗೆ ಬೇಕಾದ ಎಲ್ಲವನ್ನೂ
ಕೂಡ ಒಂದು ಕ್ಷಣವೂ ಕೂಡ ತಡ ಮಾಡದೆ ವಿಶೇಷ ರೀತಿಯಲ್ಲಿ ಒದಗಿಸಿ ಪೋಷಿಸಿ ಆಶೀರ್ವದಿಸಿ ಮಾನಿಸಿದಂಥ ದೇವರೇ, ಉಪಯೋಗಿಸಿದಂಥ ದೇವರೇ, ದಿವಸಗಳು ನಮ್ಮನ್ನು ಕೂಡ ಅದಕ್ಕೋಸ್ಕರ ಸಮರ್ಪಿಸ್ತಾ ಇದುವೆ. ನೀವೇನೇ ಹೇಳಿದರೂ ಕೂಡ ಅಪ್ಪ ಅದರ ಕುರಿತಾಗಿ ಪ್ರಶ್ನಿಸದೆ ಅದರಿಂದ ಹೇಗಾಗುತ್ತದೆ, ಏನಾಗುತ್ತದೆ, ಭವಿಷ್ಯತ್ ಕಾಲಕ್ಕೇನು ಲಾಭ, ನನ್ನ ಜೀವಿತ ಹೇಗೆ, ಇದು ಯಾವುದನ್ನು ಕೂಡ ಚಿಂತಿಸದೆ ಅಪ್ಪ ವಿಧೇಯರಾಗುವುದಕ್ಕೂ ಅದನ್ನು ನೆರವೇರಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಡೆಗಳು ನೀಗಿ ಕಾರ್ಯಗಳು ಸಫಲವಾಗಲಿ. ನಿನ್ನ ಉದ್ದೇಶಗಳು ಒಬ್ಬೊಬ್ಬರಲ್ಲಿ ಕೂಡ ಪರಿಪೂರ್ಣತೆಗೆ ಬರಲಿ ಅಪ್ಪ ತಂದೆಯೇ. ನಿನ್ನ ಅರ್ಥವಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು. ನಿನ್ನ ಮಕ್ಕಳನ್ನು ಪರಿಪಾಲಿಸಿ ಆಶೀರ್ವದಿಸಿ ಮುನ್ನಡೆಸು. ಪ್ರಾರ್ಥನೆ ಕೇಳಿದಂಥ ನಿನ್ನ ಕೃಪೆಗೋಸ್ಕರ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ರ ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.